ಅನುದಾನಿತ ಪಂಚಮಸಾಲಿಗೆ 2A ಮೀಸಲಾತಿ ಕೊಡುವಂತೆ ಬೃಹತ್ ಹೋರಾಟಕ್ಕೆ ಸಜ್ಜು. ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಶ್ರೀಗಳ ನೇತೃತ್ವ. 2A ಮೀಸಲಾತಿಯ 8ನೇ ಹಂತದ ಪ್ರತಿಜ್ಞಾ ಕ್ರಾಂತಿ. ಸರ್ವರಿಗೂ ಶರಣಾರ್ಥಿಗಳು. ಪಂಚಮಸಾಲಿ ಚಳವಳಿಗಾರರ ಮೇಲೆ ಸರ್ಕಾರವು ಮಾಡಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಖಂಡಿಸಿ ಈಗಾಗಲೇ ಪಂಚಮಸಾಲಿ ಮೀಸಲಾತಿಯ 8ನೇ ಹಂತದ ಹೋರಾಟವನ್ನು ಆರಂಭಿಸಲಾಗಿದೆ. ಆ ನಿಮಿತ್ತವಾಗಿ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ನವೆಂಬರ್ 22ನೇ ತಾರೀಕು ಶನಿವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಕುಂದಗೋಳ ತಾಲೂಕಿನ ಶೆರೆವಾಡ ಗ್ರಾಮದ ಟೋಲ್ಗೇಟಿಂದ ನಮ್ಮ ಪಂಚಮಸಾಲಿ ಯುವಕರ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಚಳವಳಿ ಆರಂಭಗೊಂಡು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಕುಂದಗೋಳ ನಗರದಲ್ಲಿರುವ ಆರ್ಯಭಟ ಕಾಲೇಜು ಮೈದಾನದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ಬೃಹತ್ ರ್ಯಾಲಿಯನ್ನು ಹಾಗೂ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಡಿಸಲಾಗಿದೆ. ಈ ಒಂದು ಮಹಾ ರ್ಯಾಲಿಗೆ ಮೀಸಲಾತಿ ಚಳವಳಿ ಸಮಿತಿಯ ಅಧ್ಯಕ್ಷರು ವಿಜಯಪುರದ ಶಾಸಕರಾದ ಬಸವ ಪಾಟೀಲ್ ಯತ್ನಾಳ್ ಅವರು, ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಎಂ.ಆರ್. ಪಾಟೀಲ್ರು, ಕುಂದಗೋಳ ತಾಲೂಕಿನ ಎಲ್ಲ ಹಾಲಿ ಮಾಜಿ ಜನಪ್ರತಿನಿಧಿಗಳು ಎಲ್ಲರೂ ಸಹ ಆಗಮಿಸಲಿದ್ದಾರೆ. ಅದರ ಸಮಾವೇಶ ಮುಗಿದ ನಂತರ ಚೆನ್ನಮ್ಮನ ಭಾವಚಿತ್ರದೊಂದಿಗೆ ಬೃಹತ್ ಮೆರವಣಿಗೆ ಕುಂದಗೋಳ ಭಾಗದ ಎಲ್ಲ ಕಡೆ ಸಂಚರಿಸಲಿದೆ. ಹಾಗಾಗಿ ಧಾರವಾಡ ಜಿಲ್ಲೆಯ ನಾಡಿನ ಎಲ್ಲ ಜನತೆ ನವೆಂಬರ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕುಂದಗೋಳದಲ್ಲಿ ನಡೆಯಲಿರುವಂತಹ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿಗೆ ಆಗಮಿಸಬೇಕೆಂದು ಕುಂದಗೋಳ ತಾಲೂಕಿನ ಅಧ್ಯಕ್ಷರಾದಂತಹ ನಮ್ಮ ನಾಗರಾಜ್ ದೇಶಪಾಂಡೆ ಅವರ ಪರವಾಗಿ, ಈ ತಾಲೂಕಿನ ಪರವಾಗಿ ಶ್ರೀಪೀಠದಿಂದ ತಮಗೆಲ್ಲರಿಗೂ ಆಮಂತ್ರಣ ಕೊಡ್ತೀವಿ. ಜೈ ಪಂಚಮಸಾಲಿ, ಜೈ 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 ಪಂಚಮಸಾಲಿ. ಬೇಕೇ ಬೇಕು, ಮೀಸಲಾತಿ ಬೇಕು. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.